ಅಮೃತಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಕಡು ಕರುಣಿ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸಿಂಧು ಎಂದೆಂದು. ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ. ಲಕ್ಷ್ಮೀಶೋಭನ ಪದದಲ್ಲಿ 95ನೇದು. ಸತ್ಯಲೋಕದ ಬಮ್ಮ ಕೌಸ್ತುಭ ರತ್ನಮ ನಿತ್ತ ಮುಕ್ತಾಸುರರೋ ಮುದದಿಂದ ಮುತ್ತಿನ ಕಂಠೇಸರ ಮುಖ್ಯ ಪ್ರಾಣ ನಿತ್ತ ಮಸ್ತಕದ ಮಣಿಯ ಶಿವನೇತ್ತ. ಹಿಂದಿನ ಪನ್ನದಲ್ಲಿ ಹೇಳಿದರು, ಬ್ರಹ್ಮದೇವರು ಬಂದು ಸರಸ್ವತಿ ದೇವಿಯನ್ನು ಬಂದು ಪರಮಾತ್ಮನಿಗೆ ನಮಸ್ಕಾರ ಮಾಡಿದ್ದಾನೆ. ಉಮಾದೇವಿ ಸಹಿತನಾಗಿ ಈಶ್ವರ ಬಂದು ಪರಮಾತ್ಮನಿಗೆ ನಮಸ್ಕಾರ ಮಾಡಿದ್ದಾರೆ. ಆಮೇಲೆ ಎಲ್ಲ ದೇವತೆಗಳು ಅನೇಕ ಬಗೆಯ ಉಡುಗೊರೆಗಳನ್ನು ಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮನಿಗೆ ಕೊಟ್ಟಿದ್ದಾರೆ ಅಂತ ಹೇಳಿದರು. ಈ ರೀತಿಯಾಗಿ ಹಿಂದೆ ಹೇಳಿದ ಜಗದೊಡೆಯನಾಗಿರುವಂತಹ ಪರಮಾತ್ಮನಿಗೆ ಉಡುಗೊರೆ ಕೊಡುವುದಂದ್ರೇನು? ಅವನದನ್ನು ಅವನಿಗೆ ಕೊಡೋದು ಅಂತ ಅರ್ಥ. ಆ ಪರಮಾತ್ಮ ಅದನ್ನು ಕ್ಷಮಿಸಿ ಸ್ವೀಕರಿಸಬೇಕು ಅಂತ ಹೇಳಿದರು. ಈ ರೀತಿಯಾಗಿ ಲೋಕ ಕಲ್ಯಾಣಿ ಆಗಿರುವಂತಹ ಮಹಾಲಕ್ಷ್ಮೀ ದೇವಿಯೇ, ನೀನು ಸರ್ವಲೋಕಕ್ಕೆ ಮಂಗಲದಾಯಕಳಾಗು ಅಂಥೇಳಿ ಹಿಂದೆ ತೋರಿಕೆಗೆ ಲಕ್ಷ್ಮೀನಾರಾಯಣಗೆ ಬ್ರಹ್ಮರುದ್ರಾದಿಗಳು ನಮನ ರೂಪವಾದ ಆಶೀರ್ವಾದ ಮಾಡುತ್ತಾ ಉಡುಗೊರೆಯನ್ನು ಕೊಟ್ಟಿದ್ದಾರೆ. ಈ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ, ಸತ್ಯಲೋಕಾಧಿಪತಿಯಾಗಿರುವಂತಹ ಬ್ರಹ್ಮದೇವರು ಪರಮಾತ್ಮನಿಗೆ ಕೌಸ್ತುಭ ರತ್ನವನ್ನು ಉಡುಗೊರೆಯಾಗಿ ಕೊಟ್ಟಿದ್ದಾರೆ. ಮುಕ್ತರಾದ ದೇವತೆಗಳು ಆನಂದದಿಂದ ಮುತ್ತಿನ ಕಂಠಿಯನ್ನು ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸರವನ್ನು ಮುಖ್ಯ ಪ್ರಾಣದೇವರು ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಮಸ್ತಕದಲ್ಲಿರುವಂತಹ ಮಣಿಯನ್ನು ಶಿವ ಕೊಟ್ಟಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಹಿಂದೆ ಬಂದಿದೆ, ಅಮರರೆಲ್ಲರೂ ರಮ್ಮೆಯರಸನಿಗೆ ಬಗೆ ಬಗೆ ಉಡುಗೊರೆಗಳನ್ನಿತ್ತರು ಅಂತ ಹೇಳಿ. ಅದರ ವಿವರಣೆಯಲ್ಲಿ ಇಲ್ಲಿ ಹೇಳ್ತಾ ಇದ್ದಾರೆ ಯಾರ್ಯಾರು ಏನೇನು ಕೊಟ್ಟರು ಅಂಥೇಳಿ. ಈ ರೀತಿಯಾಗಿ ಪ್ರತಿಯೊಬ್ಬರು ಆ ಪರಮಾತ್ಮನಿಗೆ ಕೊಟ್ಟಿದ್ದಾರೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಕೌಸ್ತುಭೋ ಬ್ರಹ್ಮಣೋ ರೂಪಂ ಪ್ರಾಣಶ್ಚೂಡಾಮಣಿಸ್ತಥ. ಕೌಸ್ತುಭಕ್ಕೆ ಬ್ರಹ್ಮನು ಅಭಿಮಾನಿ, ಹಾಗೆ ಚೂಡಾಮಣಿಗೆ ಮುಖ್ಯ ಪ್ರಾಣದೇವರ ಅಭಿಮಾನಿ ಅಂತ ಹೇಳಿ ಬಂದಿದೆ. ಮತ್ತೆ ಹೇಳ್ತಾ ಇದ್ದಾರೆ, ಆ ಶಿರಸ್ಸಿನಲ್ಲಿರುವಂತಹ ಚೂಡಾಮಣಿ ಏನು ಅದರ ಪ್ರಭಾವ ಎಷ್ಟು ಅಂತಂದರೆ, ದೇವ ದಾನವ ನಾಗ ರಾಕ್ಷಸ ಯಾರಿಂದಲೂ ಯಾರು ಇಟ್ಕೊಂಡಿರ್ತಾರೆ ಶಿರಸ್ಸಿನಲ್ಲಿ ಅವರಿಗೆ ಅಪಜಯ ಆಗೋದಿಲ್ಲ ಅಂತ ಹೇಳ್ತಾರೆ. ಅವರಿಗೆ ಜರೆ ಮರಣ ಹಸಿವು ಬಾಯಾರಿಕೆ ಆಯಾಸ ಯಾವುದೂ ಇರುವುದಿಲ್ಲ. ಅದು ಯಾವಾಗಲೂ ಸುಗಂಧಯುಕ್ತವಾಗಿದ್ದು ತನ್ನ ಕಾಂತಿಯಿಂದ ಕತ್ತಲೆಯನ್ನು ಓಡಿಸ್ತಾ ಇತ್ತಂತೆ ಆ ಚೂಡಾಮಣಿ. ಮುತ್ತಿನ ಕಂಠಿಯನ್ನು ಮುಕ್ತಾಸುರರು ಮುದದಿಂದ ಹರಿಗೆ ಇತ್ತರು ಅಂತ ಹೇಳ್ತಾರೆ. ಮುತ್ತು ಮಾಣಿಕ್ಯ ವಜ್ರ ಹವಳ ಮುಂತಾದ ಅನೇಕ ಬಗೆಯ ರತ್ನಗಳಿಂದ ಪೋಣಿಸಿ ತುಳಸಿದೆಲೆ ಬೆರೆಸಿ ತಯಾರಿಸಿದ ಮಾಲೆಯೇ ಪರಮಾತ್ಮನ ಎದೆಯಲ್ಲಿರುವಂತಹ ವೈಜಯಂತಿ.
ಇಂತಹ ರತ್ನಮಾಲೆಯನ್ನು ಪರಮಾತ್ಮನಿಗೆ ಕೊಟ್ಟವರು, ಉಡುಗೊರೆಯಾಗಿ ಕೊಟ್ಟವರು ಮುಖ್ಯ ಪ್ರಾಣದೇವರು. ಆದ್ದರಿಂದ ಹನುಮಂತನಾಗಿ ಶ್ರೀರಾಮಚಂದ್ರನಿಂದ ಮಣಿಮಂಜು ಮಾಲೆಯನ್ನು ಪ್ರೀತಿಯ ಉಡುಗೊರೆಯಾಗಿ ಪಡೆದ ಅಂತ ಹೇಳಿ ಬರ್ತಾಯಿದೆ. ಈ ರೀತಿಯಾಗಿ ಬ್ರಹ್ಮದೇವರು ಕೌಸ್ತುಭ ರತ್ನವನ್ನು, ಮುಖ್ಯ ಪ್ರಾಣದೇವರು ವೈಜಯಂತಿಯನ್ನು, ಚೂಡಾಮಣಿಯನ್ನು ಕೊಟ್ಟರು ಅಂತ ಬರ್ತದೆ. ಇಲ್ಲಿ ಬ್ರಹ್ಮ ಮತ್ತು ವಾಯುದೇವರು ಮುಖ್ಯ ಪ್ರಾಣದೇವರೇ ಮುಂದೆ ಬ್ರಹ್ಮದೇವರಾಗುವರು. ಆದ್ದರಿಂದ ಅವರಿಗೆ ಹೆಚ್ಚಿನ ವ್ಯತ್ಯಾಸವೇನಿಲ್ಲ ಅಂತ ಹೇಳ್ತಾ ಇದ್ದಾರೆ. ಮತ್ತು ಹೇಳ್ತಾ ಇದ್ದಾರೆ, ಕೌಸ್ತುಭವೆಂಬ ಪದ್ಮರಾಗಮಣಿ ಕ್ಷೀರಸಾಗರದಿಂದ ಉದ್ಭವಿಸಿದೆ ಅಂತೆ. ಅದನ್ನು ತನ್ನೆದೆಯಲ್ಲಿ ಅಲಂಕಾರವಾಗಿ ಧರಿಸಲು ಪರಮಾತ್ಮ ಬಯಸ್ತಾನಂತೆ ಎಂದು ಭಾಗವತದಲ್ಲಿ ಬಂದಿದೆ. ಲಕ್ಷ್ಮಿಯಂತೆ ಜಗತ್ತಿನಲ್ಲೆಲ್ಲ ಶ್ರೇಷ್ಠವಾದ ಇನ್ನೊಂದು ರತ್ನವೆಂದರೆ ಕೌಸ್ತುಭ ಅಂತ ಹೇಳ್ತಾರೆ. ಬಭೂವ ತತ್ ಕೌಸ್ತುಭಂ ಲೋಕಸಾರಂ. ಸರ್ವೋತ್ತಮನಾದ ಪರಮಾತ್ಮನಿಗೆ ಅದೇ ಯೋಗ್ಯವಾದ ಉಡುಗೊರೆ ಅಂತ ಹೇಳ್ತಾ ಇದ್ದಾರೆ. ಕೌಸ್ತುಭ ಒಂದು ಪದ್ಮರಾಗಮಣಿ ಅಂದರೆ ಮಾಣಿಕ್ಯ, ಕೆಂಪು ಬಣ್ಣದಿಂದ ಹೊಳೆಯುವಂಥದ್ದು. ದೇದೀಪ್ಯಮಾನ್ ಚಂದ್ರಾರ್ಕ ಕೋಟಿ ಕಾಂತಿ ಸಮಪ್ರಭಃ. ದೇದೀಪ್ಯಮಾನರಾದ ಕೋಟಿ ಚಂದ್ರ ಸೂರ್ಯರಂತಹ ಕಾಂತಿ ಆ ಕೌಸ್ತುಭ ಮಣಿದು. ಕುಸ್ತುಭ ಅಂತಂದರೆ ಸಮುದ್ರ, ಅದರಿಂದ ಹುಟ್ಟಿದ್ದರಿಂದ ಕೌಸ್ತುಭ ಅಂತ ಕರೀತಾರೆ. ಅದು ಪರಮಾತ್ಮನಿಗೆ ಯೋಗ್ಯವಾದದ್ದು ಕೌಸ್ತುಭ. ಆದ್ದರಿಂದ ಕೌಸ್ತುಭವನ್ನು ಪರಮಾತ್ಮನೇ ಧರಿಸಬೇಕೆಂದು ದೇವತೆಗಳೆಲ್ಲರ ಆಶೆಯಾಗಿತ್ತು. ಅವರೆಲ್ಲರೂ ಸೇರಿ ಪಿತಾಮಹರಾಗಿರುವಂತಹ ಬ್ರಹ್ಮದೇವರ ಮೂಲಕ ಅದನ್ನು ಪರಮಾತ್ಮನಿಗೆ ಕೊಟ್ಟಿದ್ದಾರೆ. ಸರ್ವೇ ಸುರಾ ದದುಸ್ತಂ ವೈ ಕೌಸ್ತುಭಂ ವಿಷ್ಣುವೇ ತದಾ. ಸ್ಕಂದ ಪುರಾಣದಲ್ಲಿ ಬಂದಿದೆ. ಕೌಸ್ತುಭದಂತೆ ಪರಮಾತ್ಮನ ಶಾರ್ಂಗ್ಯ ಧನಸ್ಸು, ಪಾಂಚಜನ್ಯ ಶಂಖ ಸಮುದ್ರ ಮಥನದಿಂದಲೇ ಬಂದದ್ದು ಅಂತ ಹೇಳಿ ಸ್ಕಂದ ಪುರಾಣ ಹೇಳ್ತದೆ. ಈ ರೀತಿಯಾಗಿ ಕೌಸ್ತುಭಾಭರಣಂ ಲಕ್ಷ್ಮೀಂ ಬಿಭ್ರತೀಂ ವನಮಾಲಿನೀಂ ಸುದರ್ಶನಾದಿಭಿಃ ಸ್ವಾಸ್ತ್ರೇ ಮೂರ್ತಿಭಿಃ ಮದ್ಭಿರುಪಾಸಿತಾಂ. ಕೌಸ್ತುಭ, ಶ್ರೀವತ್ಸ, ವನಮಾಲೆಗಳನ್ನು ಧರಿಸಿ ಸುದರ್ಶನಾದಿ ಆಯುಧಗಳಿಂದ ಸಾಕ್ಷಾತ್ತಾಗಿ ಸೇವಿಸಲ್ಪಡುವ ಪರಮಾತ್ಮನನ್ನು ದೇವತೆಗಳು ಕಂಡರು ಅಂತ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಕ್ಷೀರ ಸಮುದ್ರವನ್ನು ಕಡಿಯುವಾಗ ಚಂದ್ರ ಆನಂದದಿಂದ ನೋಡ್ತಾ ಇದ್ದಾನಂತೆ. ಸಮುದ್ರ ರಾಜನು ಚಂದ್ರನನ್ನು ಉತ್ಸುಕತೆಯಿಂದ ನೋಡಿದ ಅಂತಾರೆ. ಪರಸ್ಪರ ಪ್ರೀತಿಯಿಂದ ಒಬ್ಬರನ್ನೊಬ್ಬರು ನೋಡುತ್ತಾ ಪರಸ್ಪರ ಪ್ರವೇಶಿಸಿದರು ಅಂತ ಹೇಳ್ತಾರೆ. ಅದರ ಪರಿಣಾಮವಾಗಿ ಚಂದ್ರ ಅಮೃತಪೂರ್ಣನಾದ, ಹೊಸ ಜನ್ಮ ಪಡೆದಂತಾಗಿ ಜಗನ್ಮಾತೆ ಮಹಾಲಕ್ಷ್ಮಿಗೆ ಸೋದರನಾಗಿ ಜಗನ್ಮಾತುಲನಾದ. ಲೋಕಕ್ಕೆ ಮಾತೆ ಮಹಾಲಕ್ಷ್ಮಿಯಾದರೆ ಚಂದ್ರ ಲೋಕಕ್ಕೆ ಮಾವನಾಗಿದ್ದಾನೆ. ಅಂದನಿಂದಲೇ ನಾವು ಚಂದಮಾಮ ಅಂತ ಕರಿತೇವೆ. ಚಂದಮಾಮ ಅಂತ ಪ್ರಸಿದ್ಧನಾಗಿದ್ದಾನೆ. ಪದ್ಮಪುರಾಣ ಹೇಳುತ್ತದೆ, ಸುಧಾ ಮಯೂಖವಾನ್ ದೇವೋ ಮಾತುಃ ಭ್ರಾತಾ ಸುಖಾವಹಃ ನಕ್ಷತ್ರಾಧಿಪತಿಶ್ಚಾದ್ಭೂಶ್ಚಂದ್ರೋ ವೈ ಲೋಕಮಾತುಲಃ. ಹೀಗೆ
ರೂಪಾಂತರದಿಂದಲೋ ಭಂಗಂತರದಿಂದಲೋ ದೇವತೆಗಳು ಕೌಸ್ತುಭಾದಿಗಳು ಅನೇಕ ಬಾರಿ ಹುಟ್ಟುತ್ತಾರೆ. ಭೃಗುಮುನಿಯಿಂದ ಖ್ಯಾತಿ ದೇವಿಯಲ್ಲಿ ಅವತರಿಸಿದ ಮಹಾಲಕ್ಷ್ಮಿಯೇ ಈಗ ಸಮುದ್ರ ರಾಜನ ಕನ್ನಿಕೆಯಾಗಿ ಅವತರಿಸಿದ್ದಾಳೆ ಅಂಥೇಳಿ ಹೇಳ್ತಾ ಇದ್ದಾರೆ. ತನ್ನರಸಿ ಕೋಡೆ ಸವಿ ನೋಡೆ ನುಡಿವಾಗ ವದನದಲ್ಲಿದ್ದಗ್ನಿ ಕೆಡದಂತೆ ವನ್ನಿ ಪ್ರತಿಷ್ಠೆಯ ಮಾಡಿ ಅವನೊಳಗಿದ್ದ ತನ್ನಾಹುತಿ ದಿಬ್ಬಣ ಸುರರಿಗೆ. ತನ್ನ ಅರಸಿಯಾಗಿರುವಂತಹ ಮಹಾಲಕ್ಷ್ಮೀ ದೇವಿಯೊಡನೆ ಸರಸದ ಮಾತುಗಳನ್ನಾಡುವಾಗ ತನ್ನ ಮುಖದಲ್ಲಿರುವ ಅಗ್ನಿ ಕೆಡಬಾರದೆಂದು ಶ್ರೀಹರಿ ಅಗ್ನಿ ಪ್ರತಿಷ್ಠೆ ಮಾಡಿ ಆ ಅಗ್ನಿಯೊಳಗೆ ತಾನೇ ಇದ್ದ ತನ್ನ ಆಹುತಿಗಳನ್ನು ದೇವತೆಗಳಿಗೆ ನೀಡಿದ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಹೇಳ್ತಾ ಇದ್ದಾರೆ, ಪರಮಾತ್ಮ ಮಹಾಲಕ್ಷ್ಮೀ ದೇವಿಯೊಡನೆ ಸವಿನುಡಿ ಮಾತನಾಡಿದ ಮಾತ್ರಕ್ಕೆ ಬಾಯಲ್ಲಿ ಅಗ್ನಿ ಯಾಕೆ ಕೆಡ್ತದೆ ಅಂದರೆ, ಅಮೃತದಂತೆ ಶಾಂತಗೊಳಿಸುವ ಸ್ವಭಾವದವು ಪರಮಾತ್ಮನ ನುಡಿಗಳು. ಆದ್ದರಿಂದ ಅವುಗಳ ಸಂಪರ್ಕದಿಂದ ಅಗ್ನಿ ಶಾಂತವಾಗುತ್ತಾನೆ. ಹೀಗೆ ಹರಿ ಮಾತನಾಡುವ ಅಗ್ನಿ ಬಾಯಲ್ಲಿದ್ದರೆ ಕೆಡುತ್ತಾನೆ ಎಂದೇ ಆ ಅಗ್ನಿಯನ್ನು ಬಾಯಿಂದ ಹೊರತೆಗೆದು ಪ್ರತಿಷ್ಠಿಸುತ್ತಾನೆ ಅಂತ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಹೇಳಿ ಹಿಂದಿನ ನುಡಿಯಲ್ಲಿ ಉಡುಗೊರೆ ಕಾರ್ಯಕ್ರಮವನ್ನು ವರ್ಣಿಸಿದ್ದಾರೆ. ಆ ಕಾರ್ಯಕ್ರಮಕ್ಕೆ ಮೊದಲು ಅಗ್ನಿ ಪ್ರತಿಷ್ಠೆ ಮಾಡಿ ಪಾಣಿಗ್ರಹಣ ಹೋಮ, ಲಾಜಾ ಹೋಮಗಳನ್ನು ಉಡುಗೊರೆಯಾದ ಬಳಿಕ ಔಪಾಸನ ಹೋಮ, ಗೃಹ ಪ್ರವೇಶ ಹೋಮಗಳನ್ನು ಮಾಡಬೇಕು. ಈ ಎಲ್ಲ ಹೋಮಗಳನ್ನು ಪರಮಾತ್ಮ ಮಾಡಿದ್ದಾನೆ ಎಂದು ಒಂದೇ ಮಾತಿನಲ್ಲಿ ಈ ನುಡಿಯಲ್ಲಿ ಸಂಕ್ಷೇಪವಾಗಿ ವರ್ಣಿಸ್ತಾ ಇದ್ದಾರೆ. ಸರ್ವಯಜ್ಞಭುಕ್ತನಾಗಿದ್ದು ಯಜ್ಞಪುರುಷ ನೆನೆಸಿದವ ಪರಮಾತ್ಮ ನಾರಾಯಣ. ಆದರೂ ತಾನೇ ಹೋಮ ಮಾಡಿ ದೇವತೆಗಳಿಗೆ ಆಹುತಿ ನೀಡುತ್ತಾನೆ. ಮೂಲ ರೂಪದಲ್ಲಿ ಅಲ್ಲ, ಅವತಾರಗಳಲ್ಲಿ. ಇದು ಮರ್ತ್ಯಾವತಾರ ಹಿವೆ ಮರ್ತ್ಯ ಶಿಕ್ಷಣಂ ಎಂಬಂತೆ ಲೋಕಕ್ಕೆ ಸರಿಯಾದ ದಾರಿ ತೋರಿಸುವುದಕ್ಕಾಗಿ ಎನ್ನುವುದರಲ್ಲಿ ಸಂಶಯ ಇಲ್ಲ. ಜೊತೆಗೆ ಅಯೋಗ್ಯರನ್ನು ವಂಚಿಸುವ ಉದ್ದೇಶವೂ ಇದೆ. ದೇವತೆಗಳ ಪ್ರಾರ್ಥನೆಯಂತೆ ಪರಮಾತ್ಮ ಮಾಡುತ್ತಾನೆ. ಇದಕ್ಕೆ ಪದ್ಮಪುರಾಣದಲ್ಲಿ ಈ ಶಿವವಚನ ಸಾಕ್ಷಿಯಾಗಿದೆ ಅಂತ ಹೇಳ್ತಾರೆ. ಅಲಬ್ಧ್ವಾ ಚಾತ್ಮನಂ ಪೂಜಾಂ ಸಮ್ಯಗಾರಾಧಿತೋ ಹರಿಹೇ ಅಂಶಾಶೇನ ಶೇನಾತ್ಮನೈವ ನೈವೈತಾನ್ ಪೂಜೆಯಾಮಾಸ ಕೇಶವಃ. ಕೃತಯುಗದಲ್ಲಿ ಎಲ್ಲ ದೇವತೆಗಳು ಆಲೋಚಿಸ್ತಾರಂತೆ. ಈಗ ಎಲ್ಲರೂ ಪರಮಾತ್ಮನನ್ನು ಆರಾಧನೆ ಮಾಡ್ತಾ ಇದ್ದಾರೆ. ಹೀಗೆ ಮುಂದುವರೆದರೆ ಮುಂದೆ ದ್ವಾಪರ ಕಲಿಯುಗಗಳು ಬರೋದಿಲ್ಲ. ಆದ್ದರಿಂದ ಅಯೋಗ್ಯರು ಹರಿಯನ್ನೇ ಆರಾಧಿಸುವಂತಾಗಬಾರದು. ಅವರು ಬೇರೆ ಬೇರೆ ದೇವತೆಗಳನ್ನು ಸ್ವತಂತ್ರವಾಗಿ ಆರಾಧಿಸಬೇಕು ಅಂತ ಹೇಳಿ ಆಲೋಚಿಸಿ ದೇವತೆಗಳು ಪರಮಾತ್ಮನ ಅನುಮತಿಯಿಂದಲೇ ಹರಿಯನ್ನು ಆರಾಧಿಸಿ ಹರಿಗಿಂತ ಹೆಚ್ಚಿನ ಪೂಜೆಯನ್ನು ಬೇಡಿ ಪಡೆದರು. ನಾನು ಹಾಗೆ ಮಾಡಿದೆ. ಅಂದಿನಿಂದ ಹರಿರಾಮಕೃಷ್ಣಾದಿ ಅವತಾರಗಳಲ್ಲಿ ತಪ್ಪದೆ ಬೇರೆ ಬೇರೆ ದೇವತೆಗಳನ್ನು ಪರಮಾತ್ಮ ಪೂಜಿಸ್ತಾನೆ. ಇದರಿಂದ ಅಯೋಗ್ಯರು ಮೋಸ ಹೋಗ್ತಾರೆ. ಅವರು ಬೇರೆ ಬೇರೆ ದೇವತೆಗಳನ್ನು ಪೂಜಿಸ್ತಾರೆ ಅಂತ ಹೇಳ್ತಾ ಇದ್ದಾರೆ. ಹೀಗೆ ಅಜಿತಾವತಾರಿಯಾದ ಪರಮಾತ್ಮ ಅಗ್ನಿ ಪ್ರತಿಷ್ಠೆ ಮಾಡಿ ವಿವಾಹ ಹೋಮಾದಿಗಳನ್ನು ಮಾಡ್ತಾನೆ. ದೇವತೆಗಳಿಗೆ ಆಹುತಿ ನೀಡಿದ ಅಂಥೇಳಿ ಸ್ಕಂದ ಪುರಾಣ ಹೇಳುತ್ತೆ. ಲಕ್ಷ್ಮೀ ಸ್ವಯಂವರದಲ್ಲಿ ಲಕ್ಷ್ಮೀನಾರಾಯಣರು ವಿವಾಹ ಹೋಮ ಮಾಡಿ ಅಗ್ನಿಗೆ ಪ್ರದಕ್ಷಿಣೆ ಬಂದು ಅದನ್ನು ನೋಡುವ ಸ್ತ್ರೀ ಪುರುಷರ ಕಣ್ಣುಗಳಿಗೆ ಮನಗಳಿಗೆ ಹಬ್ಬವನ್ನು ನೀಡಿದರು ಅಂತ ಹೇಳ್ತಾ ಇದ್ದಾರೆ. ವಾದಿರಾಜರು ಸುಂದರವಾದ ಉತ್ಪ್ರೇಕ್ಷೆಯನ್ನು ಕೊಡ್ತಾರೆ. ವಿವಾಹವಾದೊಡನೆ ನವದಂಪತಿಗಳು ಏಕಾಂತದಲ್ಲಿ ಪರಸ್ಪರ ದರ್ಶನ ಇತ್ಯಾದಿಗಳನ್ನು ಮಾಡಿ
ಮಾಡ್ತಾರೆ ಅಂಥೇಳಿ. ಆದರೆ ಲಕ್ಷ್ಮಿ ಮತ್ತು ಪರಮಾತ್ಮರಿಗೆ ಏಕಾಂತವೇಳಿ ಸರ್ವದೇವತಾಮಯ ಶ್ರೀಹರಿ. ಅವನು ಎಲ್ಲ ಅಂಗಗಳಲ್ಲಿಯೂ ಆಯಾ ದೇವತೆಗಳು ಹುಟ್ಟಿ ಅಲ್ಲಿಯೇ ನೆಲೆಸಿದ್ದಾರೆ. ಉದಾಹರಣೆಗೆ ಕಣ್ಣಿನಿಂದ ಸೂರ್ಯ, ಮುಖದಿಂದ ಇಂದ್ರ, ಮೂಗಿನಿಂದ ವಾಯು ಇತ್ಯಾದಿಗಳು. ಅದಕ್ಕೆ ಪರಮಾತ್ಮ ಒಂದು ಉಪಾಯ ಮಾಡ್ತಾನೆ. ಎಲ್ಲ ದೇವತೆಗಳನ್ನು ಆಹುತಿಯಿಂದ ತೃಪ್ತಿಪಡಿಸಿ ಅವರನ್ನು ಆತ್ಮೀಯರನ್ನಾಗಿ ಮಾಡಿಕೊಳ್ತಾನೆ. ಅವರು ಅಕಾರ್ಯ ಮಾಡದಂತೆ ತಡೆಯುತ್ತಾನೆ, ಹಿತಕಾರ್ಯದಲ್ಲಿ ತೊಡಗಿಸುತ್ತಾನೆ, ರಹಸ್ಯ ಕಾಪಾಡುತ್ತಾನೆ, ಗುಣಗಳನ್ನು ಹೊಗಳಿ ಹುರಿದುಂಬಿಸುತ್ತಾನೆ, ಆಪತ್ಕಾಲದಲ್ಲಿ ಕೈ ಬಿಡುವುದಿಲ್ಲ, ಸರಿಯಾದ ಸಮಯಕ್ಕೆ ಸಹಾಯ ನೀಡುತ್ತಾನೆ. ಇವೆಲ್ಲ ಒಳ್ಳೆಯ ಲಕ್ಷಣಗಳು ಅಂತ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಪರಮಾತ್ಮ ದೇವತೆಗಳಿಗೆ ಆಹುತಿ ನೀಡುವುದರ ಉದ್ದೇಶ ಬೇರೆ ಇದೆ ಎಂದು ಉತ್ಪ್ರೇಕ್ಷೆ ಮಾಡಲಾಗಿದೆ. ರುಕ್ಮಿಣೀಶ ವಿಧಿಯಲ್ಲಿ ಬಂದಿದೆ. ರುಕ್ಮಿಣಿ ಕೃಷ್ಣರು ಮುಂದೆ ತಮ್ಮ ಮಧುರ ಏಕಾಂತ ಸಂಭಾಷಣೆ ಮುಖದಲ್ಲಿರುವ ಅಗ್ನಿಯನ್ನು ಆತ್ಮೀಯನನ್ನಾಗಿ ಮಾಡಿಕೊಳ್ಳಲು ಲಾಜಾಹೋಮ ಮಾಡಿ ಅನಂತರ ಅಗ್ನಿಯ ಪ್ರದಕ್ಷಿಣೆ ಮಾಡಿದರು ಅಂತ ಬಂದಿದೆ. ಲಕ್ಷ್ಮೀ ಶೋಭನದಲ್ಲಿ ಶ್ರೀ ಅಜಿತನು ಅಗ್ನಿಗೆ ಮಾತ್ರವಲ್ಲದೆ ಸೂರ್ಯ ಪ್ರಜಾಪತಿಗೂ ಔಪಾಸನ ಹೋಮದಿಂದ ಸತ್ಕಾರ ಮಾಡುತ್ತಾನೆ. ತನ್ನಾಹುತಿ ಇತ್ತ ಸುರರಿಗೆ ಅಂತ ಹೇಳಿ ಬಂದಿದೆ. ಈ ರೀತಿಯಾಗಿ ಎಲ್ಲ ದೇವತೆಗಳು ಇಲ್ಲಿ ವಿವಕ್ಷಿತ, ಎಲ್ಲ ದೇವತೆಗಳು ಅಂತ ಹೇಳ್ತಾ ಇದ್ದಾರೆ. ಅಗ್ನಿ ಪ್ರತಿಷ್ಠೆ ಮಾಡಿ ಗೃಹ ಪ್ರವೇಶ ಹೋಮ ಇತ್ಯಾದಿಗಳನ್ನೆಲ್ಲ ಮಾಡ್ತಾರೆ. ಈ ರೀತಿಯಾಗಿ ಮಾಡಿ ಅದನ್ನು ಪರಮಾತ್ಮ ಇಲ್ಲಿ ತೋರಿಸ್ಕೊಡ್ತಾ ಇದ್ದ. ಈ ರೀತಿಯಾಗಿ ಪರಮಾತ್ಮ ಮಹಾಲಕ್ಷ್ಮೀ ದೇವಿಯೊಡನೆ ಏಕಾಂತವನ್ನು ಪಡೆಯುವುದಕ್ಕೋಸ್ಕರ ಆ ಎಲ್ಲ ದೇವತೆಗಳನ್ನು ತನ್ನಲ್ಲಿಟ್ಕೊಂಡಿದ್ದ. ಅವರಿಗೇನು ಗೊತ್ತೇ ಆಗೋದಿಲ್ಲ ಪರಮಾತ್ಮನ ಮಹಿಮೆ. ಇದೆಲ್ಲ ಉತ್ಪ್ರೇಕ್ಷೆ ಒಳ್ಳೆಯ ಪೋಷಕವಾಗಿದೆ ಅಂತ ಹೇಳ್ತಾರೆ. ಕೊಬ್ಬಿದ ಖಳರೋಡಿಸಿ ಅಮೃತಾನ್ನ ಊಟಕ್ಕೆ ಉಬ್ಬಿದ ಹರುಷದಲ್ಲಿ ಉಣಿಸಲು, ಉಬ್ಬಿದ ಹರುಷದಲ್ಲಿ ಉಣಿಸಬೇಕೆಂದು ಸಿಂಧು ಸರ್ವರಿಗೆಡೆಯ ಮಾಡಿಸೇದ. ಕೊಬ್ಬಿದಂತಹ ದುಷ್ಟ ದಾನವರನ್ನು ಓಡಿಸಿ ಮದುವೆಯ ಊಟಕ್ಕೆ ಅಮೃತಾನ್ನವನ್ನು ಉಬ್ಬಿದ ಹರುಷದಿಂದ ಉಣಿಸಬೇಕೆಂದು ಸಮುದ್ರ ರಾಜ ಎಲ್ಲರಿಗೂ ಭೋಜನವನ್ನು ಸಿದ್ಧಪಡಿಸಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಹೇಳ್ತಾ ಇದ್ದಾರೆ. ಮಾವರ ಸುಧೆಯ ಕ್ರಮದಿಂದ ಬಡಿಸಿ ತನ್ನ ಸೇವಕ ಸುರರಿಗೆ ಉಣಿಸಿದ ಅಂತ ಹೇಳಿ ಬಂದಿದೆ. ಮೋಹಿನಿಯೇ ಪರಮಾತ್ಮ ಮೋಹಿನಿ ರೂಪದಿಂದ ಬಂದು ಎಲ್ಲರಿಗೂ ಸೇವಕರಾಗಿರುವಂತಹ ದೇವತೆಗಳಿಗೆ ಅಮೃತವನ್ನು ಕೊಟ್ಟಿದ್ದಾನೆ ಅಂತ ಹೇಳ್ತಾರೆ. ಈ ರೀತಿಯಾಗಿ ಹೇಳಿ ಕೊಬ್ಬಿದ ಖಳರನ್ನು ಓಡಿಸಿ ಅಂತ ಹೇಳ್ತಾ ಇದ್ದಾರೆ. ದೇವತೆಗಳೇ ಇದಕ್ಕೆ ಯೋಗ್ಯರಾಗಿದ್ದಾರೆ ಅಂತ ಹೇಳಿ ಪರಮಾತ್ಮ ಕೊಡ್ತಾ ಇದ್ದಾನೆ.
ಪದ್ಮಪುರಾಣದ ಬಳಿದೆ ಪರಮಾತ್ಮ ಆ ಸಮುದ್ರ ಮಥನ ಕಾಲದಲ್ಲಿಯೇ ಅಮೃತ ಕಲಶ ಸಹಿತನಾಗಿ ಧನ್ವಂತರಿ ರೂಪದಿಂದ ಬಂದಿದ್ದಾನೆ. ನಂತರ ಮಹಾಲಕ್ಷ್ಮೀ ದೇವಿ ಪ್ರಾದುರ್ಭವಳಾಗಿದ್ದಾಳೆ. ಅಂಥೇಳಿ ಹೇಳ್ತಾರೆ. ಅಸುರರ ಆಸೆಯಲ್ಲಿ ಹೇಳ್ತಾ ಇದ್ದಾರೆ, ಲಕ್ಷ್ಮೀ ದೇವಿ ತಮ್ಮನ್ನು ವರಿಸಬೇಕು ಅಂತ ಆಸೆ ಇತ್ತೇ ಹೊರತು ಲಕ್ಷ್ಮೀನಾರಾಯಣರ ವಿವಾಹ ನೋಡುವ ಆಸೆ ಅವರಿಗಿರಲಿಲ್ಲ ಅಂಥೇಳಿ. ದೇವತೆಗಳಿಗೆ ಮಾತ್ರ ಲಕ್ಷ್ಮೀನಾರಾಯಣ ವಿವಾಹ ನೋಡುವ ಆಸೆ, ಮದುವೆಯ ಊಟದಲ್ಲಿ ಅಮೃತ ಉಣ್ಣುವ ಆಸೆ. ಅದರಿಂದ ಈ ಸುಂದರವಾದ ಕಲ್ಪನೆಯನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಈ ಪದ್ಯದಲ್ಲಿ ಮಾವನ ಮನೆಯಲ್ಲಿ ದೇವರಿಗೌತಣವ ದಾನವರು ಕೆಡಿಸದೆ ಬಿಡರೆಂದು ಶ್ರೀಕೃಷ್ಣ ದೇವ ಸ್ತ್ರೀವೇಷವ ಧರಿಸಿದ. ಮಾವನಾದ ಸಮುದ್ರ ರಾಜನ ಅರಮನೆಯಲ್ಲಿ ಮದುವೆಯ ಔತಣವನ್ನು ದೇವತೆಗಳಿಗೆ ಸಿಗದಂತೆ ದಾನವರು ಕೆಡಿಸ್ತಾರೆ, ಕೆಡಿಸದೆ ಬಿಡರೆಂದು ಕೆಡಿಸ್ತಾರಂತ ಹೇಳಿ ಶ್ರೀಕೃಷ್ಣ ಸ್ತ್ರೀವೇಷವನ್ನು ಧರಿಸಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಈ ಅರ್ಥವನ್ನು ನಾಳಿನ ದಿವಸ ನೋಡೋಣಂತೆ. ನೋಡಿರಿ, ಒಂದೊಂದು ಪದ್ಯದಲ್ಲಿಯೂ ಸರ್ವೋತ್ತಮನಾಗಿರುವಂತಹ ಶ್ರೀಕೃಷ್ಣ ಪರಮಾತ್ಮ ಹೇಗೆ ಮಾಡ್ತಾನೆ ಅಂತ ಅನ್ನೋದನ್ನು ಇಲ್ಲಿ ಒಂದೊಂದು ಪದ್ಯದಲ್ಲಿಯೂ ತೋರಿಸ್ತಾ ಇದ್ದಾರೆ. ಒತ್ತಿಬಹ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೇಕರವ ಪೊಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿಸಿವನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಠಿಸುವರ.